ಮೈಲಾರಲಿಂಗೇಶ್ವರ ಎಂದರೆ ಸಾಕು, ದೇಶದುದ್ದಕ್ಕೂ ಭಕ್ತರ ದಂಡು ಹರಿದು ಬರುತ್ತದೆ. ಇದಕ್ಕೆ ಕಾರಣ ಸ್ವಾಮಿಯ ಪವಾಡಗಳು ಹಾಗೂ ತನ್ನ ಭಕ್ತರ ಮೇಲೆ ಸ್ವಾಮಿಯು ಇಟ್ಟಿರುವ ಪ್ರೀತಿ, ನಂಬಿಕೆಯ ಕಾರಣ ಎನ್ನಬಹುದು. ಭಕ್ತರು ಬೇಡಿದ್ದನ್ನು ನೀಡುವ ಕರುಣಾಮಯಿ ನಮ್ಮ ನಿಮ್ಮೆಲ್ಲರ ದೈವ ಮೈಲಾರಲಿಂಗೇಶ್ವರ. ಪರಮಾತ್ಮನ ದರ್ಶನಕ್ಕೆ ಬರುವ ಭಕ್ತರು ಗುರುವಾರ, ಭಾನುವಾರ ಒಪ್ಪತ್ತು ಇದ್ದು ಆಹಾರ ಸೇವನೆ ಮಾಡುತ್ತಾರೆ. ಸ್ವಾಮಿಯ ದರ್ಶನವನ್ನು ಮಾಡಿ ಹೊರಬಂದು ತಮ್ಮ ದೇಹವನ್ನು ಚಾಟಿಯೇಟಿನಿಂದ ದಂಡಿಸಿಕೊಳ್ಳುತ್ತಾರೆ. ಇದಕ್ಕೆ ಕಾರಣವನ್ನು ಹುಡುಕುತ್ತಾ ಹೋದಾಗ ತಿಳಿಯೋದು ನಮ್ಮ ಜೀವನದಲ್ಲಿ ಮಾಡಿರುವ ತಪ್ಪುಗಳಿಗೆ ಪ್ರಾಯಶ್ಚಿತ್ತವಾಗಿ, ನಮ್ಮ ಸಂಕಟ ನಿವಾರಣೆಗಾಗಿ, ಕುಟುಂಬದಲ್ಲಿ ಶಾಂತಿ, ಬಡತನ, ಬೇಗೆಯಿಂದ ನೊಂದವರು ಐಶ್ವರ್ಯ ವೃದ್ಧಿಗಾಗಿ ಚಾಟಿಯೇಟಿನ ಹರಕೆಯನ್ನು ಹೊತ್ತುತ್ತಾರೆ. ಒಂದು ರೀತಿಯಲ್ಲಿ ಚಾಟಿ ಕೋಲಿನಲ್ಲಿ ಹೊಡೆದುಕೊಳ್ಳುವುದು ಶಕ್ತಿ, ಧೈರ್ಯ ಮತ್ತು ರಕ್ಷಣೆಯ ಸಂಕೇತವೂ ಆಗಿದೆ. ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಈ ಹರಕೆಯನ್ನು ಹೊತ್ತಿರುವ ಭಕ್ತರು ಈ ಹರಕೆಯನ್ನು ತೀರಿಸುವ ವಿಧಾನವೆಂದರೆ ಮೈಲಿಗೆಯಿಂದ ಶುಚಿಯಾಗಿ ಸ್ನಾನ ಮಾಡಿ ಬಿಳಿ ಅಥವಾ ಕೇಸರಿ ಬಟ್ಟೆಯನ್ನು ಧರಿಸಿ ದೇವರ ಸನ್ನಿಧಿಯಲ್ಲಿ ಸ್ವಾಮಿಗೆ ಕರ್ಪೂರದಾರತಿ ಬೆಳಗಿ, ಸ್ವಾಮಿ ಮೈಲಾರಲಿಂಗೇಶ್ವರ ನಮ್ಮ ಹರಕೆಯನ್ನು ಸ್ವೀಕರಿಸು ಎಂದು ಬೇಡಿಕೊಳ್ಳುತ್ತಾ ಚಾಟಿಯಿಂದ ಹೊಡೆದುಕೊಳ್ಳುತ್ತಾ ನಮ್ಮ ಪಾಪವನ್ನು ಪರಿಹರಿಸು ತಂದೆ ಎಂದು ಕೇಳಿಕೊಳ್ಳುತ್ತಾರೆ. ಹರಕೆಯು ತೀರಿದ ಬಳಿಕ ಮತ್ತೊಮ್ಮೆ ಸ್ವಾಮಿಯ ದರ್ಶನವನ್ನು ಮಾಡಿ ನೈವೇದ್ಯ, ಪಾಲ ಪಾಯಸವನ್ನು ಮೈಲಾರಲಿಂಗೇಶ್ವರರಿಗೆ ಸಲ್ಲಿಸುತ್ತಾರೆ. ಈ ಚಾಟಿ ಏಟಿನಲ್ಲಿ ಮತ್ತೊಂದು ವಿಶೇಷವೆಂದರೆ, ಎಷ್ಟು ಬಾರಿ ದೇಹಕ್ಕೆ ಹೊಡೆದುಕೊಂಡರೂ ಒಂದು ಬಾಸುಂಡೆಯಾಗಲಿ ಅಥವಾ ಗಾಯವಾಗಲಿ ಆಗುವುದಿಲ್ಲ. ರಕ್ತದ ಒಂದು ಹನಿಯೂ ಕೂಡ ಬರುವುದಿಲ್ಲ. ಭಕ್ತರು ತಮಗೆ ತಾವು ಶಿಕ್ಷೆ ಕೊಟ್ಟುಕೊಂಡರೂ ಮೈಲಾರಲಿಂಗೇಶ್ವರ ಸ್ವಾಮಿ ಭಕ್ತರಿಗೆ ನೋವಾಗದಂತೆ ಎಂದಿಗೂ ಬಿಟ್ಟುಕೊಡದೆ ಕಾಪಾಡಿಕೊಂಡು ಬಂದಿದ್ದಾರೆ. ಇದು ಮೈಲಾರಲಿಂಗೇಶ್ವರರ ಅದ್ವಿತೀಯ ಪವಾಡವೂ ಆಗಿರುತ್ತದೆ. ಶ್ರೀ ಮೈಲಾರಲಿಂಗೇಶ್ವರ ಮಹಾತ್ಮೆ ಬಗ್ಗೆ ಹೇಳಬೇಕಂತಂದ್ರೆ ತುಂಬಾ ಅದ್ಭುತವಾಗಿದೆ. ಇದು ಶ್ರೀ ಮೈಲಾರಲಿಂಗೇಶ್ವರ ಮಹಾತ್ಮೆ ತುಂಬಾ ಅನಾದಿ ಕಾಲದಿಂದ ಬೆಳೆದು ಬಂದಿರತಕ್ಕಂಥ ಒಂದು ದೊಡ್ಡ ಸಂಸ್ಕೃತಿ ಇದೆ ನಮ್ಮ ಹಿಂದೂ ಸಮಾಜದಲ್ಲಿ. ಮೈಲಾರಲಿಂಗೇಶ್ವರನ ಮೇಲೆ ಭಕ್ತಿ ಇಟ್ಟು ಅಲ್ಲಿ ನಾವು ದೇವಸ್ಥಾನಕ್ಕೆ ನಾವು ಹೋದಿವಂದ್ರೆ ನಾವು ಬೇಡಿಕೊಂಡಂತ ಎಲ್ಲ ವರಗಳು ನಮಗೆ ಸಿದ್ಧಿ ಆಗ್ತವೆ.
ಈಗ ನಾವು ಬೇಡ್ಕೊಂಡ್ರೆ, ಇವಾಗ ಬೇಡ್ಕೊಂಡು ನಾವು ಏನಾದರೂ ತಪ್ಪುಗಳು ಮಾಡಿ ಬೇಡ್ಕೊಂಡಾಗ ಅದು ವರ ಆಗುತ್ತೆ. ವರ ಆದ್ಮೇಲೆ ಆ ಚಾಟಿಯಿಂದ ಹೊಡ್ಕೊಂಡಾಗ ಆ ಪಾಪ ಎಲ್ಲ ಹೋಗುತ್ತಂತ ಒಂದು ನಂಬಿಕೆ. ಮೈಲಾರಲಿಂಗೇಶ್ವರ ಮೇಲೆ ಭಕ್ತಿ, ಆ ನಂಬಿಕೆ. ಸರಿನಾ? ಹೊಡ್ಕೊಂಡಾದ್ಮೇಲೆ ಭಂಡಾರ, ಕೆಲವರು ಅರಿಶಿನ ಅಂತ ಹೇಳ್ತಾರೆ. ಅರಿಶಿನ ಅಲ್ಲ, ಅದು ಭಂಡಾರ, ಬಂಗಾರ ಇದೆ ನೋಡಿ, ಹಣೆ ಮೇಲೆ ಇದೆ. ಪ್ರತಿಯೊಬ್ಬರೂ ಆ ಭಂಡಾರನ ಹಚ್ಕೊಂಡ್ರೆ ಯಾವುದು ಎಂಥ ಪಾಪ ಇದ್ರೂ ಕೂಡ ದೂರವಾಗಿ ಹೋಗುತ್ತ ಒಂದು ನಂಬಿಕೆ. ಶ್ರೀ ಮೈಲಾರಲಿಂಗೇಶ್ವರ ಮಹಾತ್ಮೆ. ಮೈಲಾರಲಿಂಗೇಶ್ವರನ ಪವಾಡ ತುಂಬಾ ಅದ್ಭುತವಾಗಿದೆ, ತುಂಬಾ ವಿಶಾಲವಾಗಿದೆ. ಆಮೇಲೆ ಹಳ್ಳಿಗಳಿಂದ ಮೈಲಾರಲಿಂಗೇಶ್ವರನ ಸೇವೆ ಮಾಡಕ್ಕಂತಾನೇ ಬರ್ತಾರೆ ಎಷ್ಟೋ ಜನ. ನಾವು ಕೂಡ ಮೈಲಾರಲಿಂಗೇಶ್ವರಿಗೆ ಅದೇ ಥರ ಬಂದಿದ್ದೀವಿ, ಹರಕೆಯನ್ನು ತೀರಿಸ್ಕೊಳ್ತೀವಿ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಏನೋ ತಪ್ಪು ತಡೆಗಳಾಗಿದ್ದರೆ ಶ್ರೀ ಮೈಲಾರಲಿಂಗೇಶ್ವರ ನಮ್ಮನ್ನು ಕ್ಷಮಿಸ್ತಾನಂತ ಒಂದು ನಂಬಿಕೆ ಇದೆ. ದಯವಿಟ್ಟು ಮೈಲಾರಲಿಂಗೇಶ್ವರ ಬನ್ನಿ, ಬಂದ ಬಿಟ್ಟು ನಿಮ್ಮ ಪಾಪವನ್ನು ಕಳೆದುಕೊಂಡು ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ. ದೇವರಿಗಾಗಿ ಜೀವ ತೊರೆಯಲು ಸಿದ್ಧವಿರುವ ನಮ್ಮ ಹಿಂದೂ ಧರ್ಮದಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿ ನಮ್ಮನ್ನು ಕಾಪಾಡುತ್ತಾ ಬಂದಿದ್ದಾರೆ ಎಂಬುದು ಭಕ್ತರಾದ ನಿಮ್ಮೆಲ್ಲರ ಅಚಲವಾದ ನಂಬಿಕೆ. ಆತ್ಮೀಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಮತ್ತೂ ಹೆಚ್ಚಿನ ಪವಾಡಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇವೆ.